ತಾಲೂಕಿನ ಅನೇಕ ಅಂಗಡಿಗಳಲ್ಲಿ ಆಂಗ್ಲ ಬೋರ್ಡ್ಗಳನ್ನು ಹಾಕಿಕೊಂಡಿದ್ದು ಈಗಾಗಲೇ ಎಚ್ ಶಿವರಾಮೇಗೌಡ ಬಣದಿಂದ ತಹಶೀಲ್ದಾರರು ಹಾಗೂ ನಗರ ಪೌರಾಯುಕ್ತರಿಗೆ ನಗರದಲ್ಲಿ ಅನೇಕ ಅಂಗಡಿಗಳು ಆಂಗ್ಲ ಬೋರ್ಡ್ಗಳನ್ನು ಹಾಕಿಕೊಂಡಿದ್ದಾರೆ. ಕೂಡಲೇ ಆಂಗ್ಲ ಬೋರ್ಡ್ಗಳನ್ನು ತೆರವುಗೊಳಿಸಿ ಕನ್ನಡ ಬೋರ್ಡ್ಗಳನ್ನು ಹಾಕಿಸುವಂತೆ ಮನವಿ ಪತ್ರವನ್ನ ಸಲ್ಲಿಸಿದ್ದೇವೆ. ಮನವಿ ಕೊಟ್ಟರೂ ಸಹ ಅಧಿಕಾರಿಗಳು ಆಂಗ್ಲ ಬೋರ್ಡ್ಗಳನ್ನು ತೆಗೆಸಿಲ್ಲ. ಅದಕ್ಕಾಗಿ ನಾವೇ ಒಂದು ಸಾರಿ ಖುದ್ದಾಗಿ ಅಂಗಡಿಗಳಿಗೆ ಭೇಟಿಯನ್ನ ಕೊಟ್ಟು ಇಂಗ್ಲಿಷ್ ಬೋರ್ಡ್ ಅನ್ನು ತೆಗೆದು ಕನ್ನಡ ಬೋರ್ಡ್ ಅನ್ನ ಹಾಕಿ ಎಂದು ತಿಳಿಸುತ್ತಿದ್ದೇವೆ. ಇಂದು ಕೆಲ ಅಂಗಡಿಗಳ ಇಂಗ್ಲಿಷ್ ಬೋರ್ಡ್ಗೆ ಕಪ್ಪು ಮಸಿಯನ್ನ ಬಳಿಯಲಾಗಿದೆ. ಇನ್ನು 6 ದಿನದಲ್ಲಿ ಇಂಗ್ಲಿಷ್ ಬೋರ್ಡ್ಗಳನ್ನು ತೆಗೆದು ಕನ್ನಡ ಬೋರ್ಡ್ಗಳನ್ನು ಹಾಕದೇ ಇದ್ದರೆ ಅಂತಹ ಅಂಗಡಿಗಳ ಇಂಗ್ಲಿಷ್ ಬೋರ್ಡ್ಗಳಿಗೆ ಕಪ್ಪು ಮಸಿ ಬಣ್ಣವನ್ನ ಬಳಿಯುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಸುರೇಶ್ ಗೊಬ್ಬರ್ಕಲ್, ಅಯ್ಯಪ್ಪ ಮೇಟಿ, ಹನುಮೇಶ್ ತಿಪ್ಪನಹಟ್ಟಿ, ಪರಶುರಾಮ್, ಗೀತಾ ಕ್ಯಾಂಪ್, ನಬಿ ಸಾಬ್, ಮೌನೇಶ್, ಹನುಮೇಶ್, ಮಲ್ಲೇಶ್ ಇನ್ನು ಅನೇಕ ಯುವಕರು ಕನ್ನಡ ಪರ ಹೋರಾಟಗಾರರು ಇದ್ದರು. ಎಂಕೋಬ ನಾಯಕ್ ಬೂತಲ್ದಿನಿ, NKS TV4 ಸಿಂಧನೂರು. ಶಿವರಾಮೇಗೌಡ ಬಣದಿಂದ ನಾವು ಒಂದು ವಾರದ ಮುಂಚೆ ಇಂಗ್ಲೀಷ್ ಬೋರ್ಡ್ ತೆಗೆದು ಕನ್ನಡ ಬೋರ್ಡ್ ಹಾಕ್ಬೇಕಂತ ಹೇಳಿದ್ವಿ. ಅದು ಇನ್ನಾದ್ರೂ ತೆಗೆದಿದ್ದಿಲ್ಲ. ಪೌರಾಯುಕ್ತರಿಗೆ ಹೇಳಿವಿ, ತಹಶೀಲ್ದಾರಿಗೆ ಹೇಳಿದ್ದು, ಪೊಲೀಸ್ ಸ್ಟೇಷನ್ ಕೂಡ ತಿಳಿಸಿವಲ್ಲ. ಇನ್ನೂ ಒಂದು ವಾರ ಒಳಗಡೆ ತೆಗಲಿಲ್ಲ ಅಂದ್ರೆ ನಾವು ಮಸಿ ಬಡೆ ಕಾರ್ಯಕ್ರಮ ಮಾಡ್ತೀವಿ. ಮಸಿ ಬಡ್ದೇ ಬಿಡ್ತೀವಿ. ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣದಿಂದ ಆಂಗ್ಲ ಭಾಷೆ ನಾಮಫಲಕಗಳನ್ನು ತೆರವು ಮಾಡುವ ಕುರಿತಾಗಿ ಹೋರಾಟವನ್ನು ಮಾಡಿದ್ದೇವೆ. ಈಗಾಗಲೇ ಸಿಂಧನೂರಿನಾದ್ಯಂತ ಆಂಗ್ಲ ಭಾಷೆ ನಾಮಫಲಕಗಳನ್ನು ತೆಗೆದುಹಾಕಿ ಅಂತಂದು ಸೂಚನೆಯನ್ನು ತಿಳಿಸಿದ್ವಿ ನಾವು ಒಂದು ವಾರದ ಹಿಂದೆ. ಈಗಲಾದರೂ ನಾವು ಮುನ್ನೆಚ್ಚರಿಕೆಯಿಂದ ಯಾವುದೇ ಬೋರ್ಡ್ಗಳನ್ನು ತೆಗೆದು ಹಾಕಿಲ್ಲ. ಹಾಗಾಗಿ ನಾವು ಅಂಗಡಿಗೆ ಅಲೆದಾಡಿ ತೆಗೆದುಹಾಕಿ ಎಂದು ಮನವಿ ಸಲ್ಲಿಸುತ್ತಿದ್ದೇವೆ. ಇನ್ನು ಒಂದು ವಾರದ ಒಳಗಾಗಿ ಯಾವುದೇ ಅಂಗಡಿ ಮಾಲೀಕರಾಗಿರಲಿ ಆಂಗ್ಲ ಭಾಷೆ ನಾಮಫಲಕಗಳನ್ನು ತೆಗೆದು ಹಾಕದಿದ್ದಲ್ಲಿ ಕಪ್ಪು ಮಸಿಯನ್ನು ಪಡೆದು ನಮ್ಮ ಹೋರಾಟವನ್ನು ಯಶಸ್ವಿ ಮಾಡುತ್ತೇವೆ.